Fourth chapter, maps. You have learnt in the previous chapter about the advantages of a globe. However, globe has limitations as well. A globe can be useful when we want to study the earth as a whole. But when we want to study only a part of the earth, as about our country, states, districts, towns and villages, it is of little help. In such a situation, we use maps. ಸೊ ನಾವು ಇದುವರೆಗೂ ಗ್ಲೋಬ್ ಬಗ್ಗೆ ನೋಡಿದ್ವಿ ಫ್ರೆಂಡ್ಸ್. ಗ್ಲೋಬಲ್ಲಿ ನಾವು ಡಿಫ್ರೆಂಟ್ ಕಾಂಟಿನೆಂಟ್ಸ್, ಕಂಟ್ರೀಸ್ ಬಗ್ಗೆ ಎಲ್ಲ ನೋಡ್ಬೋದು, ಸ್ಟೇಟ್ಸ್ ಬಗ್ಗೆನೂ ನೋಡ್ಬೋದು. ಡಿಸ್ಟ್ರಿಕ್ಸ್, ಟೌನ್ಸ್ ಆ್ಯಂಡ್ ವಿಲೇಜಸ್ ಬಗ್ಗೆ ನಾವು ಸ್ಟಡಿ ಮಾಡಬೇಕಂದ್ರೆ ಗ್ಲೋಬ್ ಇಟ್ಕೊಂಡು ಸ್ಟಡಿ ಮಾಡೋದು ಕಷ್ಟ ಆಗುತ್ತೆ. ಸೊ ಆವಾಗ ನಾವು ಮ್ಯಾಪನ್ನು ಯೂಸ್ ಮಾಡ್ತೀವಿ. ಸೊ ಮ್ಯಾಪ್ ಅಂದರೆ ಏನು? ಎ ಮ್ಯಾಪ್ ಈಸ್ ಎ ರೆಪ್ರೆಸೆಂಟೇಷನ್ ಆರ್ ಎ ಡ್ರಾಯಿಂಗ್ ಆಫ್ ದ earth's surface or a part of it drawn on a flat surface according to a scale, but it is impossible to flatten a round shape completely. ಸೊ ಮ್ಯಾಪ್ ಅಂದರೆ ಅದೊಂದು ರೆಪ್ರೆಸೆಂಟೇಷನ್. ಅದನ್ನು ಒಂದು ಪ್ಲೇನ್ ಮೇಲೆ, ಫ್ಲ್ಯಾಟ್ ಸರ್ಫೇಸ್, ಅದರ ಮೇಲೆ ನಾವು ಒಂದು ಸ್ಕೇಲ್ ಅಂದರೆ ಈಗ ಒಂದು ಲೆಟ್ಸ್ ಅಸ್ಯೂಮ್ ಒಂದು ಏರಿಯಾ ಇದೆ, ಬೆಂಗಳೂರು ಇದೆ ಅಂತ ತಿಳ್ಕೊಳ್ಳೋಣ. ಈ ಬೆಂಗಳೂರು 20 ಕಿಲೋಮೀಟ್ರು ಬೈ 20 ಕಿಲೋಮೀಟ್ರ್ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಇದನ್ನು ಅಷ್ಟು ದೊಡ್ಡ ಮ್ಯಾಪಲ್ಲಿ ರೆಪ್ರೆಸೆಂಟ್ ಮಾಡೋಕ್ಕಾಗಲ್ಲ. ಅದನ್ನು ನಾವು ಒಂದು ಸ್ಕೇಲ್ ಅಂದರೆ 1 ಕಿಲೋಮೀಟರ್ನ 1 ಸೆಂಟಿಮೀಟರ್ ಅಂತ ಆ ರೇಷಿಯೋದಲ್ಲಿ ನಾವು ಒಂದು ಪ್ಲೇನ್ ಮೇಲೆ, ಒಂದು ಫ್ಲ್ಯಾಟ್ ಪೇಜ್ ಮೇಲೆ ನಾವು ಅದನ್ನು ರೆಪ್ರೆಸೆಂಟ್ ಮಾಡಿ ಡ್ರಾ ಮಾಡ್ತೀವಿ. ಸೊ ಅದನ್ನು ಮ್ಯಾಪ್ ಅಂತ ಕರಿತೀವಿ. ಬಟ್ ಆ್ಯಕ್ಚುಲಾಗಿ ನಮ್ಮದು ಅರ್ತ್ ರೌಂಡ್ ಶೇಪಲ್ಲಿದೆ. ಸೊ ಇದನ್ನು ಟೋಟಲಿ ಫ್ಲ್ಯಾಟ್ ಮಾಡಿ ಪ್ಲಾಟ್ ಮಾಡೋದು ಇಂಪಾಸಿಬಲ್ ಇದೆ. ಆದರೂ ಆದಷ್ಟು ನಾವು ಅದನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. We find that maps are useful to us for various purposes. One map shows a small area and a few facts. Another map may contain as many facts as a big book. When many maps are put together, we get an atlas. Atlases are of various sizes. Measurements drawn on different scales. Maps provide more information than a globe. They are of different types. Some of them are described below. ಸೊ ಮ್ಯಾಪ್ಸು ತುಂಬ ಟೈಪ್ಸ್ಗಳು ಇರ್ತವೆ. ಸೊ ಅದ್ರ ಬಗ್ಗೆ ನಾವು ಮುಂದೆ ಸ್ಟಡಿ ಮಾಡೋಣ. ಸೊ ಸುಮಾರು ಮ್ಯಾಪ್ಗಳನ್ನ ಸೇರಿ ಒಂದು ಅಟ್ಲಾಸ್ ಅಂತ ಮಾಡ್ತೀವಿ. ಸೊ ಅದರಲ್ಲಿ ಮೆಷರ್ಮೆಂಟ್ಸ್ ಆಫ್ ಡಿಫ್ರೆಂಟ್ ಸ್ಕೇಲ್ಸ್ ಇರ್ಬೋದು. ಅದು ಯಾವ್ಯಾವ ಮ್ಯಾಪ್ಸ್ ಅಂತ ಮುಂದೆ ನೋಡೋಣ. ಫಿಸಿಕಲ್ ಮ್ಯಾಪ್ಸ್, ಮ್ಯಾಪ್ ಶೋಯಿಂಗ್ ನ್ಯಾಚುರಲ್ ಫೀಚರ್ಸ್ ಆಫ್ ದ ಅರ್ತ್ ಸಚ್ ಆಸ್ ಮೌಂಟೇನ್ಸ್, ಪ್ಲಾಟೀಸ್, ಪ್ಲೇನ್ಸ್, ರಿವರ್ಸ್, ಓಷಿಯನ್ಸ್ ಎಕ್ಸೆಟ್ರಾ ಆರ್ ಕಾಲ್ಡ್ ಫಿಸಿಕಲ್ ಆರ್ ರಿಲೀಫ್ ಮ್ಯಾಪ್ಸ್. ಸೊ ಇವನ್ನೇನೇನು ರೆಪ್ರೆಸೆಂಟ್ ಮಾಡ್ತೀವಲ್ಲ, ಮೌಂಟೇನು, ಪ್ಲಾಟೀಸು, ಪ್ಲೇನ್ಸು, ರಿವರ್ಸು, ಓಷಿಯನ್ಸು, ಇವನ್ನೆಲ್ಲ ರೆಪ್ರೆಸೆಂಟ್ ಮಾಡೋದಕ್ಕೆ ನಾವು ಫಿಸಿಕಲ್ ಅಥವಾ ರಿಲೀಫ್ ಮ್ಯಾಪ್ಸ್ ಅಂತ ಕರಿತೀವಿ. ಪೊಲಿಟಿಕಲ್ ಮ್ಯಾಪ್ಸ್, map showing cities, towns and villages and different countries and states of the world with their boundaries are called political maps. ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾ, ಪಾಕಿಸ್ತಾನ್, ಬಾಂಗ್ಲಾದೇಶ್, US, ಕೆನಡಾ ಈ ಥರ ನಾವು ಪ್ಲಾಟ್ ಮಾಡ್ತೀವಿ. ಅಂದರೆ ಒಂದು ಪ್ಲೇನ್ ಮೇಲೆ ನಾವು ರೆಪ್ರೆಸೆಂಟ್ ಮಾಡ್ತೀವಲ್ಲ, ಸೊ ಅದನ್ನು ಪೊಲಿಟಿಕಲ್ ಮ್ಯಾಪ್ ಅಂತ ಕರಿತೀವಿ. ಥಿಮ್ಯಾಟಿಕ್ ಮ್ಯಾಪ್ಸ್, some maps focus on specific information such as road maps, rainfall maps, maps showing distribution of forests, industries etc. are known as thematic maps. Suitable titles are given on the basis of information provided in these maps. There are 3 components of so thematic maps. ಈಗ ಸುಂದರ್ಬನ್ಸ್ ಇದೆ. ಸುಂದರ್ಬನ್ಸ್ ಅದು
ಇಂಡಿಯಾದಲ್ಲೂ ಇದೆ, ಬಾಂಗ್ಲಾದೇಶಲ್ಲೂ ಇದೆ. ಸೊ ಸುಂದರ್ಬನ್ಸ್ನ ನಾವು ಈಗ ತೋರಿಸ್ಬೇಕಂದ್ರೆ ಒಂದು ಮ್ಯಾಪ್ ಮೇಲೆ, ಸೊ ಅದನ್ನು ಆ ಪರ್ಟಿಕ್ಯುಲರ್ ಜಾಗದಲ್ಲಿ ತೋರಿಸ್ತೀವಿ. ಅಲ್ಲಿ ನಾವು ಇಂಡಿಯಾ ಬಾಂಗ್ಲಾದೇಶ ಅಂತ ತೋರಿಸಲ್ಲ, ಜಸ್ಟ್ ಸುಂದರ್ಬನ್ಸ್ ಅಲ್ಲಿದೆ ಅಂತ. ಸೊ ಈ ಥರ ಏನು ತೋರಿಸುತ್ತಲ್ಲ, ಫಾರೆಸ್ಟ್ ಆಗಿರ್ಬೋದು, ಇಂಡಸ್ಟ್ರೀಸ್, ಸೊ ಇದನ್ನು ಥಿಮ್ಯಾಟಿಕ್ ಮ್ಯಾಪ್ಸ್ ಅಂತ ಕರಿತೀವಿ. ದೇರ್ ಆರ್ 3 ಕಾಂಪೊನೆಂಟ್ಸ್ ಆಫ್ ಮ್ಯಾಪ್ಸ್: ಡಿಸ್ಟೆನ್ಸ್, ಡೈರೆಕ್ಷನ್ ಆ್ಯಂಡ್ ಸಿಂಬಾಲ್. ಸೊ ಮ್ಯಾಪಲ್ಲಿ 3 ಕಾಂಪೊನೆಂಟ್. ಡಿಸ್ಟೆನ್ಸ್, ಸೊ ನಾವು ಸ್ಕೇಲ್ಸ್ ಯೂಸ್ ಮಾಡ್ತೀವಿ, ಲೈಕ್ 1 ಕಿಲೋಮೀಟರ್ನ 1 ಸೆಂಟಿಮೀಟ್ರಾಗಿ ರೆಪ್ರೆಸೆಂಟ್ ಮಾಡ್ತೀವಿ. ಆಮೇಲೆ ಡೈರೆಕ್ಷನ್, ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ಆಮೇಲೆ ಸಿಂಬಾಲ್ಸ್, ಸೊ ಡಿಫ್ರೆಂಟ್ ಟೈಪ್ಸ್ನ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಂಬಾಲ್ಸ್ ಯೂಸ್ ಮಾಡ್ತೀವಿ, ಅದನ್ನು ಮುಂದೆ ಮಾತಾಡೋಣ. ಸೊ ಡಿಸ್ಟೆನ್ಸ್, ಮ್ಯಾಪ್ಸ್ ಆರ್ drawings which reduce the entire word or a part of it to fit on a sheet of paper. So ಇದು ಮ್ಯಾಪ್ನ ಡೆಫಿನೇಷನ್ ಇದೆ. ಆರ್ ವಿ ಕ್ಯಾನ್ say maps are drawn to reduce scales, but this reduction is done very carefully so that the distance between the places is real. It can only be possible when a small distance on paper represents a large distance on the ground. Therefore, a scale is chosen for this purpose. Scale is the ratio between the actual distance on the ground and the distance shown on the map. For example, the distance between your school and your home is 10 km. If you show this 10 km distance by 2 cm on a map, it means 1 cm on a map will show 5 km. On the ground, the scale of your drawing will be 1 cm is equal to 5 km. The scale is very important in any map. If you know the scale, you will be able to calculate the distance between any 2 places on a map. ಸೊ ಬೇಸಿಕಲಿ ಅದೇ ಫ್ರೆಂಡ್ಸ್, ಈಗ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ. ಸೊ ಈಗ ಬೆಂಗಳೂರು 20 ಕಿಲೋಮೀಟರ್ ಇದ್ದರೆ ಅದನ್ನು ನಾವು ಲೈಕ್ 1 ಸೆಂಟಿಮೀಟರ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾನೆ ಇಲ್ಲಿ. When large areas like continents or countries are to be shown on paper, then we use a small scale. For example, 5 cm on the map shows 500 km of the ground. It is called a small scale map. ಈಗ ದೊಡ್ಡ ಕಾಂಟಿನೆಂಟ್, ಏಷ್ಯಾ ಕಾಂಟಿನೆಂಟ್ ಅಥವಾ ಅಮೇರಿಕನ್ ಕಾಂಟಿನೆಂಟ್, ಆಫ್ರಿಕನ್ ಕಾಂಟಿನೆಂಟ್, ಇದನ್ನು ನಾವು ಹೇಳಬೇಕಾದ್ರೆ ಅಂದರೆ ಪೇಪರ್ ಮೇಲೆ ಶೋ ಮಾಡ್ಬೇಕಾದ್ರೆ ಅದು ತುಂಬ ದೊಡ್ಡದು. ಅದನ್ನು ನಾವು ಲೈಕ್ 500 ಕಿಲೋಮೀಟರ್ಸ್ ಆರ್ 1000 ಕಿಲೋಮೀಟರ್ಸ್, ಅದನ್ನು 5 ಸೆಂಟಿಮೀಟರ್ ರೆಡ್ಯೂಸ್ ಮಾಡಿ ಅದನ್ನು ನಾವು ಮ್ಯಾಪಲ್ಲಿ ತೋರಿಸ್ತೀವಿ. ವೆನ್ ಎ ಸ್ಮಾಲ್ ಏರಿಯಾ ಲೈಕ್ ಯುವರ್ ವಿಲೇಜ್ ಆರ್ ಟೌನ್ ಇಸ್ ಟು ಬಿ shown on paper, then we use a large scale that is 5 cm. On the map shows 500 meters only on the ground. It is called a large scale map. ಸೊ 500 ಮೀಟರ್ಸ್ನ ನಾವು 5 ಸೆಂಟಿಮೀಟರಲ್ಲಿ ತೋರಿಸ್ತಾ ಇದ್ದೀವಿ, ಇದು ಲಾರ್ಜ್ ಸ್ಕೇಲ್ ಮ್ಯಾಪ್. 500 ಕಿಲೋಮೀಟರ್ನ 5 ಸೆಂಟಿಮೀಟರಲ್ಲಿ ತೋರಿಸ್ತಾ ಇದ್ದೀವಿ, ಇದನ್ನು ನಾವು ಸ್ಮಾಲ್ ಸ್ಕೇಲ್ ಮ್ಯಾಪ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಕಾಂಪೊನೆಂಟ್, ಮ್ಯಾಪಿನ ಕಾಂಪೊನೆಂಟ್ ಏನು? ಡೈರೆಕ್ಷನ್. ಮೋಸ್ಟ್ ಮ್ಯಾಪ್ಸ್ ಕಂಟೈನ್ ಆನ್ ಆರೋ ಮಾರ್ಕ್ಡ್ ವಿತ್ ದ ಲೆಟರ್ ಎನ್ at the upper right hand corner. This arrow shows the north direction. It is called the north line. When you know the north, you can find out other directions. For example, east, west, south. There are 4 major directions: north, east, north, south, east, west. ಸೊ ಇದನ್ನು ಕಾರ್ಡಿನಲ್ ಪಾಯಿಂಟ್ಸ್ ಅಂತಲೂ ಕರೀತಾರೆ ಫ್ರೆಂಡ್ಸ್. ಸೊ ಇಲ್ಲಿ ಈ ಫಿಗರಲ್ಲಿ ಕೊಟ್ಟಿದ್ದಾರಲ್ಲ, ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ಸೊ ಇದರ ಮಧ್ಯೆ ನಾರ್ತ್ ಈಸ್ಟ್, ಈಸ್ಟ್ ಮತ್ತು ಸೌತ್ ಮಧ್ಯೆ ಸೌತ್ ಈಸ್ಟ್, ಸೌತ್ ಮತ್ತು ವೆಸ್ಟ್ ಮಧ್ಯೆ ಸೌತ್ ವೆಸ್ಟ್, ವೆಸ್ಟ್ ಮತ್ತು ನಾರ್ತ್ ಮಧ್ಯೆ ನಾರ್ತ್ ವೆಸ್ಟ್ ಇದೆ. ಸೊ ಬೇಸಿಕಲಿ ಈ ನಾರ್ತ್, ಈಸ್ಟ್, ಸೌತ್, ವೆಸ್ಟ್ ಏನಿದೆಲ್ಲ ಇದನ್ನು ಕಾರ್ಡಿನಲ್ ಪಾಯಿಂಟ್ಸ್ ಅಂತ ಕರೀತಾರೆ. ಮತ್ತು ಅದರ್ 4 ಇಂಟರ್ಮೀಡಿಯೇಟ್ ಡೈರೆಕ್ಷನ್ ಇದೆ ಹೇಳಿದ್ನಲ್ಲ, ಅದೇ ಸೇಮ್ ಫ್ರೆಂಡ್ಸ್. ಸೊ ಇದು ಕಾಂಪಸ್ಸು.
ಈಗ ಆಲ್ಮೋಸ್ಟ್ ಎಲ್ಲ ಮೊಬೈಲ್ಗಳಲ್ಲೂ ಕಾಂಪಾಸ್ ಬಂದಿದೆ. ಹಳೆ ಕಾಲದಲ್ಲಿ ಕಾಂಪಾಸು ಮತ್ತು ನಾರ್ತ್ ಸ್ಟಾರ್ ಇಂಥವನ್ನೇ ನೋಡಿಕೊಂಡು ಅವರು ಡೈರೆಕ್ಷನ್ ಕಂಡುಹಿಡಿತಿದ್ರು. ನಾವಿಕರಾಗಿರ್ಬೋದು, ಭೂಮಿ ಮೇಲೆ ದೂರಗೆ ಟ್ರಾವೆಲ್ ಮಾಡ್ತಿರೋರು ಆಗಿರ್ಬೋದು. ಸೊ ಈಗಲೂ ಕೂಡ ಶಿಪ್ಸಲ್ಲೆಲ್ಲ ಕಾಂಪಾಸ್ ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ಸೊ ಇದು ಒಂಥರ ಆ್ಯಕ್ಯುರೇಟ್ ಡೈರೆಕ್ಷನ್ ತೋರಿಸುತ್ತೆ ನಮಗೆ, ನಾವು ಯಾವ ಡೈರೆಕ್ಷನಲ್ಲಿ ಹೋಗ್ತಿದ್ದೀವಿ ಅಂತ. ಫೈಂಡ್ ಔಟ್ ದ ಫಾಲೋಯಿಂಗ್ ಡೈರೆಕ್ಷನ್ಸ್ ಫ್ರಮ್ ದ ಫಿಗರ್ 4.1. ಸೊ ಇದು ಒಂದು ಏರಿಯಾದ ಮ್ಯಾಪ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನಾವು ಸ್ಕೇಲ್ 1 centimeter is equal to 10 meters ಅಂತ. ಆ್ಯಕ್ಚುಲಾಗಿ 10 meters ಇರೋದು, ಅದನ್ನು 1 centimeteರಲ್ಲಿ ತೋರಿಸಿದ್ದಾನೆ. ಸೊ ಇದು ನಾರ್ತ್ ಅಂತ. ಸೊ ಈಗ ನಿಮಗೆ ಒಂದು ಡೈರೆಕ್ಷನ್ ಗೊತ್ತಾದರೆ ನಿಮಗೆ ಮಿಕ್ಕಿದ್ದೆಲ್ಲ ಗೊತ್ತಾಗ್ಬಿಡುತ್ತೆ. ಸೊ ಮೇಲಿಂದ ನಾರ್ತ್ ಅಂದರೆ ಕೆಳಗಿಂದ ಸೌತ್, ಈ ಕಡೆ ಇರೋದು ರೈಟ್ ಸೈಡ್ ಇರೋದು ಈಸ್ಟ್, ಲೆಫ್ಟ್ ಸೈಡ್ ಇರೋದು ವೆಸ್ಟ್. We can find out the direction of a place with the help of a compass. It is an instrument used to find out main directions. Its magnetic needle always points towards north-south direction. ಈ ಕಾಂಪಾಸಲ್ಲಿ ಯಾವಾಗಲೂ ಆ ನೀಡಲ್ ಏನಿರುತ್ತೆ ನಾರ್ತ್ ಮತ್ತು ಸೌತನ್ನ ಡೈರೆಕ್ಷನ್ ತೋರಿಸ್ತಾ ಇರುತ್ತೆ. ಸೊ ಅದರಲ್ಲಿ ಪಾಯಿಂಟ್ ಮಾಡಿರ್ತಾರೆ. ಈ ಪಾಯಿಂಟ್ ಯಾವ ಡೈರೆಕ್ಷನಲ್ಲಿದೆ ಅದು ನಾರ್ತ್ ಅಂತ ಅರ್ಥ. ಸೊ ನೆಕ್ಸ್ಟ್ ಕಾಂಪೊನೆಂಟ್ ಏನು? Next component, symbols. It is the third important component of a map. It is not possible to draw on a map the actual shape and size of different features such as buildings, roads, bridges, trees, railway lines or a well. So they are shown by using certain letters, shades, colors, pictures and lines. These symbols give a lot of information in a limited space. With the use of these symbols, maps can be drawn easily and are simple to read. Even if you don't know the language of an area and therefore cannot ask someone for directions, you can collect information from maps with the help of these symbols. Maps have a universal language that can be understood by all. There is an international agreement regarding the use of these symbols. These are called conventional symbols. Some of the conventional symbols are shown in the figure 4.3. ಸೊ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಆಗಿದೆ ಯಾವುದಕ್ಕೆ ಯಾವ್ಯಾವ ಸಿಂಬಲ್ ಯೂಸ್ ಮಾಡಬೇಕು ಮ್ಯಾಪಲ್ಲಿ ಅಂತ. ಸೊ ಈಗ ಬಿಲ್ಡಿಂಗ್ಸ್ ಇರ್ಬೋದು, ರೋಡ್ಸ್ ಇರ್ಬೋದು, ಬ್ರಿಡ್ಜಸ್ ಇರ್ಬೋದು, ಟ್ರೀಸ್ ಇರ್ಬೋದು, ಅದನ್ನು ನಾವು ಆ್ಯಕ್ಚುಲಾಗಿ ಡ್ರಾ ಮಾಡಿ ತೋರ್ಸೋಕ್ಕಾಗಲ್ಲ. ಅದು ಹ್ಯೂಜ್ ಆಗಿರುತ್ತೆ ಅಥವಾ ಅದು ಕಾಂಪ್ಲೆಕ್ಸ್ ಆಗೋ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಅದನ್ನು ಒಂದು ಲೆಟರಾಗಿ ತೋರಿಸ್ತೀವಿ, ಅಥವಾ ಒಂದು ಕಲರಲ್ಲಿ ತೋರಿಸ್ತೀವಿ, ಅಥವಾ ಯಾವುದೋ ಒಂದು ಸಿಂಪಲ್ ಪಿಕ್ಚರ್ಸಲ್ಲಿ ತೋರಿಸ್ತೀವಿ, ಅಥವಾ ಲೈನಲ್ಲಿ ತೋರಿಸ್ತೀವಿ. ಸೊ ಇದನ್ನು ನಾವು ಸಿಂಬಲ್ಸ್ ಅಂತ ಕರಿತೀವಿ. ಸೊ ಇದು ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಆಗಿದೆ. ಅದರ ಪ್ರಕಾರ ನಾವು ಆಲ್ ಓವರ್ ವರ್ಲ್ಡಲ್ಲಿ ನಾವೇನು ಮ್ಯಾಪ್ ಯೂಸ್ ಮಾಡ್ತೀವಲ್ಲ ಎಲ್ಲರೂ ಒಂದು ಸ್ಟ್ಯಾಂಡರ್ಡ್ ಸಿಂಬಲ್ಸ್ನ ಯೂಸ್ ಮಾಡ್ತೀವಿ. ಸೊ ಈಗ ಫಾರ್ ಎಕ್ಸಾಂಪಲ್ ನೀವು ಮ್ಯಾಪಲ್ಲಿ ನೋಡಿರ್ಬೋದು, ಗೂಗಲ್ ಮ್ಯಾಪಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ರೈಲ್ವೆ ಲೈನ್ ಹೇಗಿರುತ್ತೆ, ಒಂದು ಲೈನ್ ಇರುತ್ತೆ, ಅದರ ಅಡ್ಡಡ್ಡ ಸಣ್ಣ ಸಣ್ಣ ಗೆರೆಗಳಿರುತ್ತೆ. ಸೊ ಇದು ರೈಲ್ವೆ ಲೈನ್ ಅಂತ ಅರ್ಥ. ರೋಡ್ಸ್ ಆದರೆ ಸೊ ಇದು ಪ್ಯಾರಲಲ್ ಲೈನ್ಸ್ ಇರುತ್ತೆ. ಇದು ಹೈವೇ ಆದರೆ ಹಿಂಗಿರುತ್ತೆ, ಮತ್ತು ಸ್ಟೇಟ್ ಹೈವೇ ಆದರೆ ಅದು ಡಿಫ್ರೆಂಟಾಗಿ ತೋರಿಸ್ತಾನೆ, ಮತ್ತು ಬೌಂಡ್ರಿ. ಸೊ ಇದನ್ನೆಲ್ಲ ಗೂಗಲ್ ಮ್ಯಾಪಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಆಮೇಲೆ ಸೊ ರಿವರ್ನ ಹೇಗೆ ತೋರಿಸ್ತಾರೆ ಅಂತ, ಮತ್ತು ಟ್ರೀಸು ಇದನ್ನು ಈ ರೀತಿ ತೋರಿಸ್ತಾರೆ. ಮತ್ತು ವೇರಿಯಸ್ ಕಲರ್ಸ್ ಆರ್ ಯೂಸ್ಡ್ ಫಾರ್ ದ ಸೇಮ್ ಪರ್ಪಸ್. ಫಾರ್ ಎಕ್ಸಾಂಪಲ್ ಜನರಲಿ ಬ್ಲೂ ಈಸ್ ಯೂಸ್ಡ್ ಫಾರ್ ಶೋಯಿಂಗ್ ವಾಟರ್ ಬಾಡೀಸ್, ಬ್ರೌನ್ ಫಾರ್ ಮೌಂಟೇನ್, ಯೆಲ್ಲೋ ಫಾರ್ ಪ್ಲೇಟ್ಯೂ ಆ್ಯಂಡ್ ಗ್ರೀನ್ ಈಸ್ ಯೂಸ್ಡ್ ಫಾರ್ ಪ್ಲೇನ್ಸ್. ಈಗ ಬ್ಲೂನ ವಾಟರ್ ತೋರಿಸೋದಕ್ಕೆ ಯೂಸ್ ಮಾಡ್ತಾರೆ, ಲೈಕ್ ರಿವರ್ ಆಗಿರ್ಬೋದು, ಲೇಕ್ ಆಗಿರ್ಬೋದು, ಓಷಿಯನ್ ಆಗಿರ್ಬೋದು. ಸೊ ಅದನ್ನು ಬ್ಲೂ ಕಲರಲ್ಲಿ ತೋರಿಸ್ತಾರೆ. ಹೀಗೆ ಈ ಮ್ಯಾಪಲ್ಲಿ ನೋಡ್ಬೋದು ನೀವು, ಇಲ್ಲೊಂದು ಲೇಕ್ ಇದೆ, ಇಲ್ಲೊಂದು ರಿವರ್ ಇದೆ. ಸೊ ಇದನ್ನು ಬ್ಲೂ ಕಲರಲ್ಲಿ ತೋರಿಸ್ತಾ ಇದ್ದಾರೆ.
ಸೊ ಇದು ಟೆಂಪಲ್ ಇರ್ಬೋದು, ಇದು ಟ್ರೀಸ್, ಮತ್ತು ಇದು ರೋಡ್, ಇದು ರೈಲ್ವೆ ಲೈನು. ಸೊ ನೆಕ್ಸ್ಟ್ ಸ್ಕೆಚ್. A sketch is a drawing mainly based on memory and spot observation and not to scale. Sometimes a rough drawing is required of an area to tell where a particular place is located with respect to other places. Suppose you want to go to your friend's house, but you don't know the way. Your friend may make a rough drawing to show the way to his house. Such a rough drawing is drawn without scale and is called a sketch map. ಒಂದು ರಫ್ ಡಯಾಗ್ರಾಮ್ ಅಂತ ಅರ್ಥ ಸ್ಕೆಚ್ ಅಂದರೆ. ಈಗ ನಮ್ಮ ಫ್ರೆಂಡ್ ಮನೆಗೆ ಹೋಗ್ಬೇಕಾಗಿರುತ್ತೆ. ಸೊ ಈಗ ನಾವು ಇನ್ನೊಬ್ಬ ಫ್ರೆಂಡಿಗೆ ಹೆಲ್ಪ್ ಕೇಳ್ತೀವಿ, ಅವ್ರ ಮನೆಯಲ್ಲಿದೆ ಅಂತ. ಸೊ ಅವನೇನು ಮಾಡ್ತಾನೆ, ಒಂದು ರಫ್ ಸ್ಕೆಚ್ ಹಾಕ್ಕೊಡ್ತಾನೆ. ಸೊ ಈಗ ಬನ್ನೇರುಘಟ್ಟಗೆ ಹೋಗಬೇಕು, ಮೆಜೆಸ್ಟಿಕ್ಕಿಂದ ಬನ್ನೇರುಘಟ್ಟಗೆ ಹೋಗಬೇಕು. ಸೊ ಹೆಂಗೆ ಹೋಗಬೇಕು, ಈ ರೋಡಿಂದ ಹೋಗಬೇಕು, ಕಾರ್ಪೊರೇಷನ್ಗೆ ಹೋಗಬೇಕು, ಆಮೇಲೆ ಇನ್ನೊಂದು ರೋಡ್ ಹಿಡಬೇಕು. ಸೊ ಅದೆಲ್ಲ ಏನು ಪ್ಲಾಟ್ ಮಾಡಿಕೊಡ್ತಾನಲ್ಲ ರಫ್ಲಿ, ಅದಕ್ಕೆ ಒಂದು ಸ್ಕೇಲ್ ಅನ್ನೋದು ಇರೋದಿಲ್ಲ. ಸೊ ಬೇಸಿಕಲಿ ಮ್ಯಾಪ್ ಮತ್ತು ಸ್ಕೆಚ್ಗೆ ಇದೇ ಡಿಫ್ರೆನ್ಸ್, ಸ್ಕೇಲ್ ಇರೋದಿಲ್ಲ. ಅದು ನಾವು ನಮ್ಮ ಮೆಮೊರಿ ಯೂಸ್ ಮಾಡಿಕೊಂಡು ಒಂದು ಅಬ್ಸರ್ವೇಷನ್ ಇಟ್ಕೊಂಡು ನಾವು ಹಾಕುವಂಥದ್ದಕ್ಕೆ ಅದನ್ನು ಸ್ಕೆಚ್ ಅಂತ ಕರಿತೀವಿ. ಸೊ ನೆಕ್ಸ್ಟು ಪ್ಲ್ಯಾನ್. ಎ ಪ್ಲ್ಯಾನ್ ಈಸ್ ಎ drawing of a small area on a large scale. A large scale map gives lot of information, but there are certain things which we may sometimes want to know. For example, the length and breadth of a room, which can't be shown in a map. At that time we can refer drawings drawn to scale called a plan. So ಈಗ ಒಂದು ಮನೆ ಕಟ್ಟೋದಿರುತ್ತೆ. ಸೊ ಆವಾಗ ನಾವು ಒಂದು ಪ್ಲ್ಯಾನ್ ಹಾಕ್ತೀವಿ. ಸೊ ಇದರಲ್ಲೇನೆಂದರೆ ನಾವು ಒಂದು ಸ್ಕೇಲ್ ಇಟ್ಕೊಂಡು ಒಂದು ಸಣ್ಣ ಪೇಪರ್ ಮೇಲೆ ಡಯಾಗ್ರಾಮ್ ಹಾಕ್ತೀವಿ. ಸೊ ಇದನ್ನು ನಾವು ಪ್ಲ್ಯಾನ್ ಅಂತ ಕರಿತೀವಿ. ಸೊ ದಿಸ್ ಈಸ್ ದ ಎಂಡ್ ಆಫ್ ಚಾಪ್ಟರ್. ಸೊ see you in the next chapter.